ಯಾವನ್ನ ನೀನು ಬಡತದೆ ಈ ರೋಡ್ ನಿಮ್ಮಪ್ಪಂದ ಸೈಕಲ್ ಸಿಕ್ಕಾಕೊಂಡ್ರೆ ನಿನ್ ಸೈಕಲ್ ಗುಜ್ಜಿಗೆ ಹಾಕ್ಬೇಕಾಯ್ತದ ಅಟ್ಟ ನಾನ್ ಯಾರು ಗೊತ್ತೇನೋ ಲೇಡಿ ರೌಡಿ ಮುತ್ತು ಮಾರಿ ಅವರಲ್ಲ ಅವ್ರ ಮುದ್ದಿನ ಮಗಳು ಮುದ್ದು ಲಕ್ಷ್ಮಿ ಸತಿ ಆದ್ರೂ ನಾನು ಓಡಾಡೋ ರೋಡ್ ಮೇಲೆ ನೀನ್ ಸೈಕಲ್ ತಗೊಂಡ್ ಬಂದ್ರೆ ನಿನ್ ಸೈಕಲ್ 2 ಪಂಕ್ಚರ್ ಮಾಡಕ್ ಬಿಡ್ತೀನಿ ಅಯ್ಯೋ ಕೋಟಿ ನನ್ನ ಮಗ್ಳಿ ಗೂಬೆ ನನ್ನ ಮಗ್ಳಿ ಗಾಡಿ ಪಂಚರ್ ಆಗೋದ ನೀನು ಮುಖದ ಮೇಲೆ ಸಾಕ್ ಬಿಡಮ್ಮ ಎಷ್ಟು ಅಂತ ಬೈತೀಯಾ ಅಲ್ಲ ಮಧ್ಯ ರಸ್ತೆಯಲ್ಲಿ ಬಂದಿದ್ದು ನಿನ್ ತಪ್ಪಲ್ವಾ ನಿನ್ ಮಕ್ಕದ ಮೇಲೆ 2 ಕಣ್ಣ ಐತಲ್ಲ ಅದು ಕಾಣ್ತವೋ ಇಲ್ಲ ಆಯಿ ಬಾಗೈತೋ ಚೆನ್ನಾಗಿ ಕಾಣ್ತಾ ಇವೆಲ್ಲ ಮತ್ತೆ ರಸ್ತೆ ಮ್ಯಾಗ ಬರ್ಬೇಕಾದ್ರೆ ನಟ ಓಡ್ಸ್ಕೊಂಬರ ಕೇಳಯ್ಯ ನಿಂಗೆ ನಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಲೇಡಿ ರೌಡು ಮುತ್ತು ಮಾರಿ ಅವರಲ್ಲ ಅವ್ರ ಮುದ್ದಿನ ಮಗಳು ಮುದ್ದು ಲಕ್ಷ್ಮಿ ಎಲ್ಲಿ ನೋಡೋಣ ಹಾಳಾಗೋಳ್ಳಿ ಕಾಲ್ಗೆ ಏನಾಗಿದೆ ಅಂತ ನೀವೇ ನೋಡಮ್ಮ ಸ್ವಲ್ಪ ತೆರ್ಸ್ಕೊಂಡ್ಬಿಟ್ಟಿದೆ ಕಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ ಇದು ಸ್ವಲ್ಪ ದೂರ ನಡೆದಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಬಾ ನಾನು ಆ ಟರ್ನಿಂಗ್ ವರೆಗೆ ನಿನ್ ನಡ್ಸ್ಕೊಂಡು ಹೋಗ್ತೀನಿ ಸರಿ ವ್ಯಾಪ್ಸ್ಲಾಮ್ ಯಾಕೆ ಮುದ್ದೆ ಲಕ್ಷ್ಮಿ ನೀನು ನನ್ನ ಹೆಗಲ ಮೇಲೆ ಹಾಕಿರೋ ಕೈ ಸ್ವಲ್ಪ ತೆಗೆದುಬಿಡಮ್ಮ ಮುದ್ದೆ ಲಕ್ಷ್ಮಿ ಆಗಿದ್ದಾಗೋಗ್ಲಿ ನೀನೇ ನಿಂತ್ಕೊಬಿಡಮ್ಮ ನನ್ನ ಕೆಳಗಡವರು ನೀನೇ ತುಂಟ ಕಳಪ್ಪ ಇದೇ ಕೆಲ್ಸ ಬೇರೆ ಯಾವನಾರು ಮಾಡಿದಿದ್ರೆ ಇಲ್ಲೇ ಅವ್ನು ಫೋಟೋ ತೆಗೆದು ಬಿಡ್ತಾ ಇದ್ದೆ ಈಗ ನನ್ನ ಕಾಲ್ ಸರಿ ಹೋಯ್ತು ಅಂದ್ರೆ ನಾನು ಬದುಕದೆ ಅಂತ ಆಯ್ತು ನಿನ್ನ ಹೆಸರು ವಿಠಲ್ ಮೂರ್ತಿ ಎಮ್ಮೆ ಎಮ್ಮೆ ಅಂದ್ರೆ ಗುರುತು ಪರಿಚಯ ಇಲ್ದವ್ರಿಗೆಲ್ಲ ಅದ್ ಹೇಳ್ಬಾರ್ದು ಬೇಡ ಬಿಡು ಸರಿ ನಿಮ್ ಮನೆ ಎಲ್ ಬರ್ತದೆ ಪಾಂಡುರಂಗ ಗಂಡುಗಲಿ ಅವ್ರು ಇಲ್ವಾ ಅವ್ರ ಮನೇಲಿ ಇದೀನಿ ಹೌದು ಇನ್ನೊಂದಪ್ಪ ಯಾವಾಗ ಹಿಂಗೆ ಡಿಕ್ಕಿ ಹೊಡೆದ್ ಕೆಡುತ್ಯಾ ಒಂದ್ಸರಿ ಕೆಡುವುದಕ್ಕೆ ಇಷ್ಟೊಂದು ಅನುಭವಿಸ್ತಾ ಇದ್ದೀನಿ ಲೈಫ್ ಅಲ್ಲಿ ಇನ್ನೊಂದ್ಸರಿ ಇಂತ ತಪ್ಪು ಮಾಡಲ್ಲ ನೋಡ್ತಾ ಇರೋ ಮತ್ತೆ ನಿನ್ ಕೈಲಿ ಇಂತ ತಪ್ಪು ಮಾಡಿಸ್ತೀನಿ ಈ ಮುತ್ತು ಮಾರಿಗೆ ಯಾರಾದ್ರೂ ಮೋಸ ವಂಚನೆ ದಗ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಪಟ್ರೆ ಕತ್ತು ಹಾಕ್ಬಿಡ್ತೀನಿ ಡೀಲ್ ಕೊಟ್ಟ ಮೇಲೆ ಮುಗೀತು ಅಲ್ಲ ಯಾವ ಮಹಾ ದುಡ್ಡು ಕೊಟ್ಬಿಟ್ಟಿದ್ಯಾ ಅಂತ ಅಷ್ಟು ಮಾತಾಡ್ತಾ ಇದೀಯ ನೀನು ಅಯ್ಯೋ ನೀನು ಕೊಟ್ಟಿರೋ ಜುಜ್ವಿ ಆ ದುಡ್ಡಿಗೆ 2 ಕೆಜಿ ಈರುಳ್ಳಿ ಬರಲ್ಲ ಅಂಥದ್ರಲ್ಲಿ ತಲೆ ತೆಗಿಯೋದೆಲ್ಲಮ್ಮ ಬಂತು 10 ಲಕ್ಷ ರೂಪಾಯಿ ಇಡು ಡೀಲ್ ಮುಗಿಸಿ
ಇಲ್ಲ ಅಂದ್ರೆ 1 ಕೆಜಿ ಈರುಳ್ಳಿ ಕೊಡ್ತೀನಿ, ಮೊಸರು ಬಜ್ಜಿ ಮಾಡ್ಕೊಂಡು ಹೊಟ್ಟೆ ತುಂಬ ತಿಂದು ಪಾಪ ಅವನು ಕೊಟ್ಟಿರೋ ಜುಜುಬಿ 50,000 ರೂಪಾಯಿಗೆ ತಲೆ ತೆಗಿಯಕ್ಕಾಗುತ್ತೇನು? ತಲೆ ಮೇಲಿರೋ ಟೋಪಿ ಕಿತ್ತು ನೋಡು, ಏನು ಹೆದರ್ಕೋತ ಸಣ್ಣದಾಗೋದು ಒಂದು ಅವಾಜ್ ಹಾಕುತ್ತ ಮೆಕ್ಕಿದ್ದ. ಹಲೋ, ಬಿಸಿ ಇದ್ದೀನಿ, ಆಮೇಲೆ ಮಾಡಮ್ಮ. ಡೀಲೆಲ್ಲ ನಾನು ಅಪ್ಲೈ ಮಾಡಕ್ಕಾಗತ್ತೆ? ನನ್ಗೆ ನಾಚಿಕೆ ಆಗೈತೆ, ನಾಚಿಕೆ ಆಗೈತೆ. ಚಿಗುರು ಮೀಸೆ ಕಂಡಾಗ ಕಣ್ಣು ಕಣ್ಣು ಬೆರೆದಾಗ, ಚಿಗುರು ಮೀಸೆ ಕಂಡಾಗ ಕಣ್ಣು ಕಣ್ಣು ಬೆರೆದಾಗ ನಾಚಿಕೆ ಆಗೈತೆ, ತುಂಬಾ ನಾಚಿಕೆ ಆಗೈತೆ. ಲಕ್ಷ್ಮ, ಯಾಕವ ಅಷ್ಟೊಂದು ನಾಚ್ಕೊಂಡಿದ್ಯಾ? ನಮ್ ಏರಿಯಾ ಗೆದ್ಯಾ, ನಮ್ ಓಡಿ ಗೆದ್ಯಾ, ಏನ್ ಸಮಾಚಾರ? ನಿನ್ನ ಕೆಳಗ್ ಕೆಳಗೋಗಂತ ಈ ಊರಲ್ಲಿ ಹುಟ್ಟವನಾನೆ. ಎಲ್ಲ ನನ್ನ ಲಾಗೋಲೆ ಬಟ್ಟ ಹಾಕ್ಬಿಡ್ತೀನಿ ಅವ್ನ. ನಾನು ತುಂಬಾ ಇಷ್ಟಪಟ್ಟಿನ ನನ್ನ ಬಂಗಾರ. ನೀನಾಗ ನೀನೇ ಇಷ್ಟಪಟ್ಬಿಟ್ಟ. ಮಗ ನೀನು ಬೋಧಿಸಿದ ಕಣ್ ತೋರಿಸಿ ಗಣ್ ತೋರಿಸಿ ಹೇಳ್ತಾನೆ ಇದ್ದೆ, ಒಂದ್ ಕಣ್ಣು ತೋರಿಸ್ತಿಲ್ಲ. ಅದಕ್ಕೆ ನಾನೇ ಹುಡ್ಕೊಂಡ್ಬಿಟ್ಟೆ. ಒಳ್ಳೇದಾಯ್ತು ಬಿಡು ಮಗ. ಅತ್ತರಿ ಯಾವ ಮನೆ ಹುಡುಗ ಅವನು? ಅದೇ ಪಾಂಡ್ರಂಗ ಗಂಡಗಳಿಂತ ಅವ್ರಲ್ಲ, ಅದೇ ಅದುಕ್ಕ. ಅದೇ ಮನೆ. ಅಯ್ಯೋ ಆಯ್ತು ಬಿಡು, ಆಗದಲ್ಲ ಒಳ್ಳೇದಿಕ್ಕನೆ. ನಾನೇನೆ ಹೋಗ್ಬಿಟ್ಟು ಗಂಡು ಕೇಳುವ, ಒಪ್ಕೊಂಡ ಮದ್ವೆ, ಇಲ್ಲ ಅನ್ನೋ ಸ್ಥಿತಿ. ಯಾಲಮ್ಮ ನೀನು? ನಾನು ರೌಡಿ ಮುತ್ತುಮಾರಿ. ಈ ಏರಿಯಾಗೆ ತುಂಬಾ ಫೇಮಸ್. ಅಂತದ್ರಲ್ಲಿ ನಿಮಗ್ ಗೊತ್ತಿಲ್ಲ ಅಂದ್ರೆ ಬಾಯ್ ಬಾಯ್ ಬರ್ಕೋಬೇಕು ಅಷ್ಟೇ. ಅದಿರ್ಲಿ, ಇವಳು ನನ್ನ ಮಗಳು ಮುತ್ತು ಲಕ್ಷ್ಮಿ ಅಂತ. ಹೇಗಿದ್ದಾಳೆ? ತುಂಬಾ ಚೆನ್ನಾಗಿ ಬೆಳೆಸಿದ್ಯಮ್ಮ. ದಪ್ ದಪ್ಗೆ ಗುಂಡ್ ಗುಂಡ್ಗೆ ಒಳ್ಳೆ ಕಲಬುಜ ಹಣ್ಣಿದ್ದಾಗಿದ್ದಾಳೆ. ನಿಮ್ ಮನೆಗೆ ಗಂಡ್ ಕೇಳ್ಬೇಕು ಅಂತ ಬಂದಿದೀವಿ. ನಮ್ಮ ಮನೇಲಿ ಗಂಡ? ಅದೇ ನಿಮ್ಮ ಮನೆಗೊಂದು ಐತಲ್ಲ, ಅದ್ ನಂಗೆ ಬೇಕು. ನೀವು ಒಪ್ಕೊಂಡ್ಬಿಟ್ರೆ 2 ಕಡೆ ಖರ್ಚು ನಾವೇ ಹಾಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಅಂದ್ರೆ ನಿಮ್ ಹುಡುಗನ್ನ ನಮ್ ಹುಡುಗಿ ತುಂಬಾ ಇಷ್ಟಪಟ್ಟಿದ್ದಾಳೆ, ಅದಕ್ಕೆ. ಇವ್ರು ಹೇಳ್ತಿರೋದು ಆಗಬಹುದು. ನೋಡಾನು ಬಂದ ಹೇಗಿರುತ್ತೋ ಏನೋ, ಯಾರು ಗೊತ್ತು. ಅಂದಾಗೆ ಬೇಕ್ತಿ ಅಮ್ಮನ ಹೆಸರೇನು? ರಂಗಮ್ಮ. ಚೇಚೆ, ಹಾಗೆಲ್ಲ ಹೇಳ್ಬಾರ್ದು, ಗಂಡಸರು ಗಾಬರಿ ಆಗ್ಬಿಡ್ತಾರೆ. ನೋಡಿ, ಇವ್ರ ಹೆಸರು ರಂಗಮ್ಮ ಅಂತ. ಇವ್ರಿಗೆ ರಕಾರ ಬರಲ್ಲ, ಹಾಗಾಗಿ ಲಂಗಮ್ಮ ಲಂಗಮ್ಮ ಅಂತ ಹೇಳ್ಕೊತಾರೆ. ನಾನು ಹೇಳಿದ್ದು ಅದೇ, ರಂಗಮ್ಮ. ಓ ಹಾಗ. ಅಂದಾಗೆ ನಮ್ಮ ಹುಡುಗನ್ನ ಯಾವಾಗ ಮದುವೆ ಮಾಡ್ಕೊಳ್ಳೋದು? ಅಯ್ಯೋ, ನಮ್ ಹುಡುಗಿನ ನೀವು ಒಪ್ಕೊಳ್ಳೋದಾದ್ರೆ ನಾಳೆನೆ ಮನೆಗೆ ಬಂದ್ಬಿಡ್ತೀನಿ, ತಟ್ಟೆ ಬದಲಾಯಿಸ್ಕೊಂಬೇಡ. ಆಗ್ಬೋದು. ಮುದ್ದು ಲಕ್ಷ್ಮಿ, ಹೋಗಿ ಅತ್ತೆ ಕಾಲು ನಮಸ್ಕಾರ ಮಾಡು. ಆಶೀರ್ವಾದ ಮಾಡಿ. ಅಯ್ಯೋ, ಈ ವರ್ಷ ನನ್ನ ಕಾಲಿಗೆ ಯಾರು ನಮಸ್ಕಾರ ಮಾಡೇ ಇರಲಿಲ್ಲ. ನೀವೇ ಫಸ್ಟ್. ಮುದ್ದುಲಕ್ಷ್ಮಿ, ಕಮ್ ಫ್ರೆಂಡ್. ಒಂದು ಫೋಟೋ ತಗೋತೀನಿ. ವೆರಿ ಗುಡ್ ಲುಕಿಂಗ್. ನಿಮ್ಮ ನಾನು ಬರ್ತಿದ್ದೆ ಅಂತ ಅವ್ರಿಗೆ ಹೇಳ್ಬಿಡಿ. ಮತ್ತೆ ಮದುವೆ ಸೋ ಲಕ್ಕಿ. ಹುಡುಗಿ ಹೇಗಿದ್ದಾಳೋ? ಯಾವ ಹುಡುಗಿ? ಮುದ್ದು ಲಕ್ಷ್ಮಿ ಅಂತ, ಮುತ್ತುಮಾರಿ ಅಂತ ಫೇಮಸ್ ರೌಡಿ ಇದಾರಲ್ಲ, ಅವ್ರ ಮಗಳು. ರೌಡಿ ಮಗಳ? ಅಮ್ಮ ರೌಡಿ ಅಂದ್ರೆ ಏನಂತೆ? ನಿನ್ ಮದುವೆ ಆಗ್ತಿರೋದು ಮಗಳ. ಪರವಾಗಿಲ್ವಾ ಅತ್ತ? ನಿನ್ನ ಮುಸಡಿಗೆ ಇಂಥ ಹುಡುಗಿ ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಮದುವೆಗೆ ಮುಂಚೆನೆ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ಲು, ಗೊತ್ತಾ? ಒಪ್ಕೊಂಡು ಮದ್ವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋದ್ರೆ ತಿಂಗಳಿಗೆ 30 kg ಅಕ್ಕಿ ಉಳಿಯತ್ತೆ. ಜಂಬಲ್ದಿನವರೇ, ಗಂಡಗಲಿ ವಂಶದ ಗಂಡಗಳಿಗಾದ ನಾವು ಹೋಗಿ ಹೋಗಿ ಕಿತ್ತೋಗಿರೋ ರೌಡಿಗಳ ಸಂಬಂಧ ಬೆಳೆಸೋದು ಏನ್ರಿ ಚೆನ್ನಾಗಿರುತ್ತೆ? ಮತ್ತು ಮದ್ವೆಗೆ ಕಲ್ಲು ಹಾಕಕ್ಕೆ ಕಾಯ್ತಿರ್ತೀರಲ್ಲ ನೋಡಿ, ಈ ಸಂಬಂಧನ ಸೆಟ್ ಮಾಡಿದ್ದು ನಾನು. ನೀವು ಸುಮ್ಮನೆ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡಿ. ಏನಮ್ಮ ಮುದ್ದುಲಕ್ಷ್ಮಿ, ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ನಮ್ಮ ಅಮ್ಮನಿಗೆ ಈ ಸೀರೆ ಉಟ್ಸೋದು. ನೀನ್ ಸೀರೆ ಉಟ್ಕೋಬೇಕು ಅಂದ್ರೆ ನಿಮ್ಮಮ್ಮ ನಾವು ಜೊತೆ ಇಟ್ಕೋಬೇಕು. ಎಲ್ಲಮ್ಮ ಶಾಸ್ತ್ರಿಗಳು ಒಂದೇ ಇಲ್ಲ? ಅವ್ರು ಬರೋದಿಲ್ಲ. ಯಾಕೆ? ಆ ಶಾಸ್ತ್ರಿಗಳು ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದು. ಮಾಡ್ತಾ ಇದ್ದ. ಒಂದ್ ದಿವಸ ನೋಡಿ ಎತ್ತುಬಿಟ್ಟೆ. ಅಂದಾಗೆ ಹುಡುಗನ್ ಕರೆಸ್ತೀರಾ? ಕರೆಸ್ತೀನಿ. ಹುಡುಗನ್ ಕರ್ಕೊಂಡ್ ಬನ್ನಿ.
ಇದೇನಿದು ಹುಡ್ಗಂಗ್ ರೆಡಿ ಮಾಡಿದ್ರೆ ಹುಡ್ಗನ್ ಚಿಕ್ಕಪ್ಪಂಗ್ ರೆಡಿ ಮಾಡಿದ್ರಾ? ನಾನು ಹುಡುಗನ್ ಚಿಕ್ಕಪ್ಪನ. ಮುದ್ದು ಲಕ್ಷ್ಮಿ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ಮದ್ವೆ ಹುಡುಗ ಇವನೇ. ನಾನ್ ಲವ್ ಮಾಡಿದ್ದು ಈ ಟಿಕ್ಕಿ ಬಾಯ್ ಬಿಟ್ಟಿಲ್ಲ. ನನ್ನನ್ನ ನಾನ್ ಇನ್ನೇನ್ ಲಗ್ನ ಅಂತೀಯ ಈ ಬಂದದ್ದು. ಈ ಮದ್ವೆ ನಡೀಕ್ ಸಾಧ್ಯನೇ ಇಲ್ಲ. ನನ್ನ ಮಗಳು ಇಷ್ಟ ಪಟ್ಟಿದ್ದಾಳೆ ಅಂದ್ರೆ ಮುಗಿದಾಯ್ತು. ಆ ಹುಡುಗ ನನ್ನ ಮನೆ ಅಳಿಯ ಆಗ್ಲೇಬೇಕು. ಅದ್ ಹೇಗೆ ಆಗುತ್ತೆ? ಇವ್ರು ನನ್ ಗಂಡ. ಆದ್ರೆ ಏನಂತೆ ಅವನಿಂದ ನಿನಗ್ ಡಿವೋರ್ಸ್ ಕೊಡಿಸ್ತೀನಿ, ನನ್ನ ಮಗಳ ಜೊತೆ ಮದುವೆ ಮಾಡಿಸ್ತೀನಿ. ಅಣ್ಣಯ್ಯ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ನಿನ್ ತಂಗಿ ಮಂಗಲ್ಲಿ ಕಳ್ಸಿ ಬೀಳ್ತದೆ. ಏನಾದ್ರು ಮಾತಾಡ್ಬಾರ್ದಾ? ನೋಡು ಮುತ್ತು ಮಾರಿ ಅಮ್ಮ, ನಾನು ಯಾರು ಅಂತ ನಿನ್ಗೇನು ಚೆನ್ನಾಗಿ ಗೊತ್ತಿಲ್ಲ ಅಂತ ಕಾಣ್ತದೆ. ನಾನು ಗಂಡಿಗೆ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡಿಗೆ ಎಡಗೈ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ವೀರ ಮಾತಕ್ಕೆ. ನೀನು ಬರೀ ಖಾಲಿ ಕೈ ಎತ್ತಾ ಇದ್ಯಾ, ನಾನ್ ಎತ್ತಲಾಗ್ದು. ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಮಗಳು ಹೇಳ್ದಂಗೆ ನೀವ್ ಯಾರು ನಡ್ಕೊಳ್ಳಿಲ್ಲ ಅಂದ್ರೆ ನಾನು ಆ ವಿಟಲ್ಲಿ ನೇತಾಕೊಂಡು ಹೋಗ್ತೀನಿ. ಬಾವ ಹೇಗಾದ್ರೂ ಮಾಡಿ ನನ್ನ ಮಾನ ಕಾಪಾಡಿ. ಗೊತ್ತಿಲ್ಲ ಬಾಯಿ, ನಾನೇನ್ ಮಾಡ್ಲಿ? ಅನ್ಯಾಯವಾಗಿ ನನ್ನ ಮಾನ ಮರದಿನ ಹರಾಜ್ ಹಾಕ್ಬಿಟ್ರಲ್ಲ. ಇಷ್ಟಕ್ಕೆಲ್ಲ ಕಾರಣ ನಿಮ್ ಮತ್ಗಮ್ಮ. ಯಾವಾಗ್ಲೂ ಇವರಿಂದ ಹೊಲ್ಗಿಂಚ್ಕೊಂಡು ಹೋಗ್ತಾ ಇರ್ತೀರಾ. ನೀವಿಬ್ರು ಸೇರಿ ಏನಾರು ಬಗೆಹರಿಸ್ಕೊಳ್ರ. ಮುದ್ದು ಲಕ್ಷ್ಮಿ, ನೀನ್ ಮೆಚ್ಕೊಂಡಿದ್ದು ಪದ್ದುನೆ ಅಂತ ಅನ್ಕೊಂಡಿದ್ದೆ. ಓ ನೀನ್ ಅನ್ಕೊಂಡ್ಬಿಟ್ಟೆ, ನನ್ನ ಮಗಳು ಅನ್ಕೊಳ್ಳೋದ್ ಬೇಡ್ವಾ? ಮುದ್ದು ಲಕ್ಷ್ಮಿ, ಪದ್ದುನು ತುಂಬಾ ಒಳ್ಳೆ ಹುಡ್ಗ. ನೀನ್ ಯಾಕೆ ನಿನ್ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಅವನ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೋಬಾರ್ದು? ಈ ಮೂದೇವಿನ ನಾನ್ ಲಗ್ನ ಆಗ್ಬೇಕಾ? ನಂಗೆ ತಲೆ ಕೆಟ್ಟೈತಾ? ಬೇಕಾದ್ರೆ ನೀನೇ ಲಗ್ನ ಆಗು. ನೋಡಿ, ಇನ್ನು 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಹುಡುಗನ್ ಒಪ್ಸಿದ್ರೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಲಾಂಗ್ ತಗೊಂಡ್ಬಂದು 2 ಕತ್ತರಿಸಿ ಹಾಕ್ಬಿಡ್ತೀನಿ. ನೀನ್ ನಾರ್ಮಲ್ ಆಗಿ ಮಾತಾಡಿದ್ರೆ ಅದು ಏನನ್ನು ಮಾತಾಡ್ತೀಯ ಅಂತ ಜನಗಳಿಗೆ ಅರ್ಥ ಆಗಲ್ಲ. ಇನ್ನು ಹತ್ಕೊಂಡು ಬೇರೆ ಮಾತಾಡ್ತಿದ್ಯಲ್ಲ, ನೆಟ್ಟಗೆ ಹೋದ್ರು ಅದೇನು ಅಂತ. ದುಡ್ಡಿರೋರ್ಗೆ ದುಡ್ಡು ಸಿಗುತ್ತೆ, ಹೆಂಡ್ತಿರೋರ್ಗೆ ಇನ್ನೊಂದು ಮದುವೆ ಆಗುತ್ತೆ. ಆದ್ರೆ ನನಗೊಂದು ಹೆಂಡ್ ಸಿಗ್ತಿಲ್ವಲ್ಲ. ಅವಲಕ್ಷಣ ನಿನ್ನ ಮುಖ ಲಕ್ಷಣನೇ ಹಂಗಿದೆ. ಅದಕ್ಕೆ ಯಾರು ಏನ್ ಮಾಡಕ್ಕಾಗತ್ತೆ? ಅಣ್ಣಯ್ಯ, ಆ ಮುತ್ತು ಮಾರಿಯಮ್ಮ ಬಂದು ನಮ್ಮ ಯಜಮಾನ್ರನ್ನ ಎತ್ತಕೊಂಡ್ಬಿಟ್ರೆ ನನ್ ಗತಿ. ದೇವರ ಕೊಟ್ಟಂಗೆ ನಿನ್ನ ಮಾಂಗಲ್ಯನೂ ಗಟ್ಟಿಯಾಗಿರ್ಬೇಕು. ಆ ಮುತ್ತು ಮಾರಿಯಮ್ಮನ ಮಗಳಿಗೆ ಒಂದು ಮದುವೆ ಅಂತ ಆಗ್ಬೇಕು. ಇದಕ್ಕಿರುವ ಏಕೈಕ ದಾರಿ ಅಂದ್ರೆ ಅದು ಯಾವ್ದದು? ನನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಅವಳ ಮಗಳಿಂದ ನಾನೇ ಮದುವೆ ಆಗ್ಬಿಡೋದು. ಡಿಸೈಡ್ ಮಾಡಿದ್ರು. ಯಾರು ಮದ್ವೆ ಆಗಕ್ ಒಪ್ಕೋತಿಲ್ಲ. ನನಗ್ ಗೊತ್ತಿತ್ತು ನೀನ್ ಹೀಗೆ ಹೇಳ್ತೀಯ ಅಂತ. ಹೋಗಿ ಬಿಟ್ಟ ನೆತ್ತಾಕೊಂಬರ. ಆಲ್ರೆಡಿ ಅವ್ನಿಗೆ ಮ್ಯಾರೇಜ್ ಆಗಿದೆ. ಹೌದಾ? ಪರವಾಗಿಲ್ಲ ಬಿಡು. ನೋಡ ಈ ಪಾಂಡ್ರಂಗು ನೆತ್ತಾಕೊಂಡ್ ನೋಡಿ, ಕಾಲು ಮುರ್ದಾದ್ರೂ ಸರಿ ತಾಳಿ ಕಟ್ತಾರೆ. ಸೈಕಲ್ ಯಾಕೆ ಕುರಿತೀರಾ? ನಾನು ಮದುವೆ ಮಾಡ್ತೀರಾ ತಾನೇ? ಅಭಿ, ನೀನ್ ಯಾಕೆ ಹೋಗ್ತೀರಾ? ಅವಾಗ ನಿಮ್ಮನ್ನ ಕಟ್ಕೊಂಡಾಗಿಂದ ನನ್ಗೆ 5 ಪೈಸೆ ಪ್ರಯೋಜನ ಆಗಿಲ್ಲ. ಮುದ್ದು ಲಕ್ಷ್ಮಿ ಕಟ್ಕೊಂಡ ಮೇಲೆ ಅವಳಾದ್ರೂ ನನ್ನ ಮುದ್ದು ನೋಡ್ಕೊತಾಳೆ. ನಾನ್ ಇನ್ಮೇಲೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಇಂಥ ನೀನಾಸಂ ನಾಟಕವನ್ನ 96, 97 ಇಸ್ವಿನಲ್ಲಿ ಆಡಿ ಬಿಟ್ಬಿಟ್ವಿ ಅಂತ ಹೇಳ್ಬಿಡ್ತೀವ. ಅದನ್ನ ಆಳಿ ಮರಿಯ ಈಗ ಬಾಸಿಂಗನ ನೀನ್ ತರ್ತೀವಲ್ಲ ನಾನೇ ತರ್ಬೇಕು? ಏನು ಬೇಡಪ್ಪ, ಮನೆಗ್ ಬಂದ್ರೆ ಸಾಕು. ಮತ್ ನೋಡಿ ಏನ್ ಬೀಗ ಮನೆ ಸಿಕ್ತು ಅಂತ ಇಲ್ಲೇ ಕೂತ್ಬಿಟ್ಟಲ್ಲ ನೀನು. ಮುತ್ತಮ್ಮ, ಬಾವ ಏನಿದು? ಏನಾಯ್ತು? ಅವ್ನು ಮದುವೆ ಆಗಬೇಕಂತ ಮಾಡಿದ್ದೀನಿ. ನೀನು ಅಡ್ಡ ಬಾಯಿ ಹಾಕೋಣ, ಸ್ವಲ್ಪ ಸುಂದರ ನೀರು. ಇಲ್ಲ, ಅದ್ಕೋತಿರೋದಕ್ಕಿಂತ ಆ ಕಡ್ಡಿ ಮೀಸಲಿ ಸಾಧಕದ. ನೀವು ನಮ್ಬಿಟ್ಟು ಅವನ ತಕಳ. ಪರವಾಗಿಲ್ಲ, ಎಳಸು ಒಣಗಿ ಸೀಗಡಿ ಇದ್ದಂಗೈತೆ. ಆದ್ರೂ ನಿಂದಿದ್ದಾನೆ ನನ್ನ ಇಷ್ಟ. ಬಾ ಮಗ. ಯಾರಾದ್ರೂ ಏನಾದ್ರೂ ಅಡ್ಡ ಬಂದ್ರೆ ಬಂದ ನನ್ನ ದಾರಿ ಗಡ್ಡೆ ಏನಾರು ಬಂದ. ಬಾ ಮಗ. ನೀವು ಸ್ವಲ್ಪ ಸುಮ್ಮನೆ ದೇವ್ರು ಮಾಡ್ದಂಗೆ. ಏನಯ್ಯ? ಈಗ ತಾನೇ ನಿಮ್ಮ ಯಜಮಾನಪ್ಪನ ಮುತ್ತು ಮಾರಿ ಕಡೆಯವ್ರೆ ತಗೊಂಡು ಹೋರಮ್ಮ. ಎಲ್ಲ ಕಾರಣ ನಿಮ್ಮ ಅತ್ತಿಗೆ. ಅದಕ್ಕೆ ನಮ್ಮ ಯಜಮಾನ್ರನ್ನ ಏನಾದ್ರೂ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನೀವು ಅವ್ರನ್ನ ಕೊಂದು ತಿನ್ನಂಗೆ. ನೀನ್ ಕಂಡ್ರೆ ನನಗೆ ತೋಳ್ತ. ಆದ್ರೆ ನನಗೆ ಇಷ್ಟ ಇಲ್ವಲ್ಲ. ನಿನ್ ಲಗ್ನ ಆಗು ಅಂತಪ್ಪ, ಆಗೆಲ್ಲ ಇಟ್ಟ ಆಗ್ತದೆ. ಈ ಅಂಟಿನ ತಕ್ಕ ನನ್ಗೆ ಹಣ್ಣು ಬೇಡ, ಹೆಣ್ಣು ಬೇಡ. ನೋಡು, ನಾವ್ ಒಂದಪ್ಪ ಕಂಡಿಟ್ರೆ ಮುಗೀತು. ಲಗ್ನ ಆಗ್ಲೇಬೇಕು. ಆಗಿಲ್ಲ ಅಂದ್ರೆ ಯಾರಿಗೂ ಸಿಕ್ಕಂಗೆ ಕುರುಪ್ ಹಾಕ್ಬಿಡ್ತೀನಿ.
ಯಾರಿದ್ದೀರಾ ಮನೇಲಿ? ಓಹೋ ಪೊಲೀಸ್ನವರು ಏನು ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಾ? ತಿಂಗಳ ಕಳಿಸ್ಬೇಕಾದ್ದೆಲ್ಲ ಕಳಿಸ್ತಾ ಇದ್ದೀರಾ? ಮುತ್ತು ಮಾರೆ ಯಾರ ಹತ್ರ ಮಾತಾಡ್ತಾ ಇದೆ ಅಂತ ಗೊತ್ತು ತಾನೆ. ಗೊತ್ತು, ಬಾಯಿ ಮುಚ್ಚೋ ತಡಿಯ. ಪಾಂಡುರಂಗ ಗಂಡುಗಲಿಯರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಏನಂತೆ ಆ ಜಗ್ಗುಂದು? ಅವ್ರ ಮನೇಲಿರೋ ಬಿಟ್ಲ ಅನ್ನೋ ಹುಡುಗನ ಕಿಡ್ನಾಪ್ ಮಾಡ್ಕೊಂಡು ತಂದಿಟ್ಕೊಂಡಿದ್ರಂತೆ. ಗಂಡು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರ್ತಲ್ಲ ನೀನಂತ ಹೆಂಗ್ ಸಮ. ಬಾಯಿ ಮುಚ್ಚೋ ತಡಿಯ. ಪೊಲೀಸ್ ಸುಮ್ನಿರ್ರಿ, ನೀವು ಪೊಲೀಸರಾದ್ರೆ ನಾವು ರೌಡಿಗಳು. ನೋಡ್ಕೊಂಡ್ ಮಾತಾಡ್ರಿ. ಇಮಿಡಿಯೇಟ್ ಆಗಿ ಆ ಹುಡುಗನ ರಿಲೀಸ್ ಮಾಡ್ರಿ. ಮಾಡಲ್ಲ. ಯಾಕೆ? ಯಾಕೆ ಅಂದ್ರೆ ನನ್ನ ಮಗಳು ಅವನನ್ನ ಇಷ್ಟಪಟ್ಟಿದ್ದಾರೆ. ಆದ್ರೆ ಆ ಹುಡುಗ ನಿಮ್ ಮಗಳನ್ನ ಇಷ್ಟಪಟ್ಟಿಲ್ವಲ್ಲ. ಅದು ನಮ್ಗೆ ಬೇಕಾಗಿಲ್ವಲ್ಲ. ಇಬ್ರಲ್ಲಿ ಒಬ್ರು ಇಷ್ಟಪಟ್ರು ಮದ್ವೆ ಮಾಡಿ ಮುಗಿಸ್ತೀವಿ. ಅಮ್ಮ ಮುದ್ದು ಲಕ್ಷ್ಮೋ ಕರ್ಕೊಂಬಾರಮ್ಮ ಮದ್ವೆಗೆ. ಯಾರ ಮಗಳ ಕಟ್ಟ ತಾಳಿ? ನಮಗೆಲ್ಲ ಹೇಳಿದ್ದ ನನ್ನ ಮಗಳ ಕಟ್ಟ ಅಂತ. ಈಗಾಗಲೇ ಮದುವೆ ಆಗಿದೆ. ಅಯ್ಯಯ್ಯ, ಆ ತುಂಡು ಜೊತೆ ಏನಂತ ಸಂಸಾರ ಮಾಡ್ತೀಯೋ? ಆ ಮೂಗವಿನ ಬಿಟ್ಟು ಬಿಸಾಕಿ ನನ್ನ ಮಗಳನ್ನ ಕಟ್ಟ. ನೀವ ನಾನಲ್ಲ, ನನ್ನ ಮಗಳು. ನಾನ್ ಕಟ್ಟಲ್ಲ. ಬಿಟ್ಲಿನ ಕೈಲಿ ಬಲವಂತ ತಾಳಿ ಕಟ್ಸಿದ್ರೆ ನಿಮ್ಮಿಬ್ರನ್ನು ಸುಟ್ಟು ಬಿಡ್ತೀನಿ. ನೀನು ನನಗೆ ಕಳ್ಳ ಹಣ್ಣಿನ ಸತ್ ನೋಡ್ತಾ ಇದೀಯ? ಹೌದಾ? ಪರವಾಗಿಲ್ಲ, ತೊಂದ್ರೆ ಇಲ್ಲಪ್ಪ. ಒಳ್ಳೇದಾಯ್ತು, ನನ್ನ ಹತ್ರ ಇದಿದೆ. ನನಗೆ ಮೋಸ ಮಾಡೋದಕ್ಕೆ ನೋಡ್ತೀಯಾ? ನೀನ್ ಈ ರೀತಿ ಆಟ ಆಡಿದಕ್ಕೆ ನಾನು ಬೇರೆ ತರ ಆಟ ಕಟ್ತೀನಿ ನೋಡು. ಇವನ್ ಜೊತೆ ನನ್ನ ಮಗಳ ಮದುವೆ ಮಾಡಿಸ್ತಾ ಇದ್ರೆ ಹಾಳಾಗೋಗಿ ಪಾಂಡುರಂಗನ ಫೋನ್ ಮಾಡು. ಈಗಲೇ ಕರ್ಸು, ಅವನ ಜೊತೆ ನನ್ನ ಮಗಳ ಮದುವೆ ಮಾಡ್ತೀನಿ. ಅಯ್ಯೋ ನನ್ನ ಬಂಗಾರ, ಒಳ್ಳೇದಾಯ್ತು ಬಿಡು. ಇದು ಬಹಳ ದಿವಸ ಬಾಳ್ಕೆ ಬರಕ್ಕಿಲ್ಲ, ಜನ ಇದ್ದಂಗೈತೆ. ಏನ್ ಜಾಗಕ್ಕೆ ನನ್ನನ್ ಬಿಡ್ಸಕ್ ಬಂದ್ ನೀವ್ ತಗೊಳಕಂಬಿಟ್ರಿ. ಮಾತಿಗಿಂತ ಜಾಸ್ತಿ ಬೇಕಾಗಿಲ್ಲಪ್ಪ. ಬೇಗ ಫೋನ್ ಮಾಡಿ ಕರ್ಸಿದ್ರೆ ಸರಿ ಹೋಯ್ತು. ಇಲ್ಲ ಅಂದ್ರೆ 3 ಹೆಣ್ಣಾನು ಒಟ್ಟಿಗೆ ಮಲಗಿಸ್ಬಿಡ್ತೀನಿ. ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ನಿಮ್ ಲವ್ಲಿ ವೈಫ್ ಜಾಜಿ ಮಾತಾಡ್ತಾ ಇರೋದು. ನಾನು ಬಂದು ಪೊಲೀಸ್ ವೇಷ ಹಾಕೊಂಡ್ ಬಂದು ಬಿಟ್ಲನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇಲ್ಲಿ ಉಲ್ಟಾ ಆಗ್ಬಿಡಿದೆ. ಲಾಗು ಮಚ್ಚ ಎದುರಿಸ್ಕೊಂಡು ನಮ್ಮನ್ನ ಇಲ್ಲೇ ಇಟ್ಕೊಂಡಿದ್ದಾರೆ. ಪ್ಲೀಸ್ ಕಮ್ ಅಂಡ್ ಸೇವ್ ಮೀ. ನೀವು ಮಾಡದಲ್ಲ ಬರೀ ಇಂಥ ಕೆಲಸ ಕಂಡ್ರೆ. ಇಡ್ರಿ ಫೋನ್. ಏನಪ್ಪ ಮಾಡೋದೀಗ? ಇದಳಲ್ಲ ಮಾಯಾವತಿ, ಹೇಳಿ ಬಾಸ್. ನಿನಗೆಲ್ಲ ವಿಷಯ ಗೊತ್ತಾಯ್ತು ತಾನೆ? ಗೊತ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಗೊತ್ತು. ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ? ನಡಿ ಅವ್ರ ಮನೆಗೆ ಹೋಗೋಣ. ಬಾಸ್, ಈ ತರ ಹೋದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಬೇರೆನ ಐಡಿಯಾ ಇದೆ. ಹಾಗೆ ಎಲ್ಲ ರೆಡಿಯಾಗೆ ಬಂದ್ಬಿಟ್ಟಿದ್ದೀರಾ? ಮತ್ತೆ ಇಂಥ ಬಳಕುವ ಬಳ್ಳಿ ಅಂತ ಹುಡುಗಿಯನ್ನ ತೋರಿಸಿಬಿಟ್ಟು ಮದುವೆ ಆಗು ಅಂದ್ರೆ ಯಾವಂತಾನೆ ಆಗಲ್ಲ. ಮೊದಲು ನನ್ನ ಮಗಳ ಕಟ್ಟಿಗೆ ತಾಳಿ ಕಟ್ಟಿ ಆಮೇಲೆ ಅವ್ರನ್ನ ಬಿಡ್ತಿದ್ದೆ. ಅಷ್ಟೇ ತಾನೆ? ನಾನು ಕಟ್ತೀನಿ, ಕೊಡ್ತಾಳೆ. ತಗೋ. ನೀವು ಸ್ವಲ್ಪ ಸುಮ್ಮನೆ ಇರ. ಮೊದಲನೇವರು ಜಾಜಿ ಅವರು, ಎರಡನೇವರು ಇವರು, ಮೂರನೇವರು ನೀನೇ ಕಟ್ಟ. झूम बराबर झूम बराबर झूम. ಅಯ್ಯೋ ಏನ್ ಮಾಟ ಮಾಡ್ತಿದ್ಯಾ? ಕೊಡ್ತಿದ್ಯಾ? ಮಾಡ್ತೀನಿ ತಡಿ ನಿನ್ಗೆ. झूम बराबर झूम. झूम बराबर झूम. ನೀನೇನ್ ಮಾಟ ಮಂತ್ರ ಮಾಡಕ್ ಕಲ್ತಿದ್ಯಾ? ಇಲ್ಲ
ನೀನಂತ ಮಟ್ಟ ಹಾಕ್ಬೇಕು ಅಂದ್ರೆ ಎಲ್ಲ ವಿಧದ ಕಲಿಬೇಕಾಗತ್ತೆ. झूम बराबर झूम बराबर झूम. ಥ್ಯಾಂಕ್ ಯು ಅಭಿ. ಕರೆಕ್ಟ್ ಟೈಮಿಗೆ ಬಂದು ನೀವು ನಮ್ಮ ಸೇವ್ ಮಾಡಿರ್ಲಿಲ್ಲ ಅಂದಿದ್ರೆ ಆ ರೌಡಿ ನಮ್ಮನ್ನ ಕೊಚ್ಚಾಕ್ಬಿಟ್ಟಿರೋಳು. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ಉಂಟದ ಕಟ್ಟ ಕಡೆ ಹತ್ತಬೇಕಂದ್ರ ಪಾಂಡುರಂಗ ಗಂಡಗಲೆ ಈ ಅಡಗೆ ಎತ್ತಿದ್ರ ವೀರಕ್ಕೆ ಸರಿ ಬಾಲ್ಗೆ ಎತ್ತಿದ್ರ ವೀರ ಮದಕ. ನಿಮ್ ಕೈಲಿದ್ದ ತಾಳಿ ಇದಕ್ಕಿದ್ದಾಗೆ ಮಚ್ಚ ಹೇಗಾಯ್ತು, ಅವ್ರ ಕೈಲಿದ್ದ ಮಚ್ಚು ಇದಕ್ಕಿದ್ದಾಗೆ ಪಡವಲ್ಕಾಯಿ ಹೇಗಾಯ್ತು? ಆಯ್ತು ಹೇಗ ಮುಂದಾಯ್ತು ಅದನ್ನೆಲ್ಲ ಹೇಳಕ್ ಆಗಲ್ಲ. ನೀನು ಹೇಳಿಲ್ಲ ಅಂತಂದ್ರೆ ಮಂತ್ರವಾದನ ಕಲಿಸ್ಬೇಕಾಗುತ್ತೆ. ಯಾತಕ್ಕೋ ನೀನು ಹಿಡಿದಿರೋ ಭೂತ ಬಿಡಿಸಿ